ಅಕ್ಕ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಮಮತಾ. ನಿಮ್ಮೂರು? ಸಂಡೂರು. ಸಂಡೂರಾ? ಹೌದಾ ಅಕ್ಕ. ನಾವು ಒರಿಜಿನ್ ಕೊಕೊನೆಟ್ ಆಯಿಲ್ ಕೊಟ್ಟಿದ್ವಲ್ಲ, ಅದ್ರ ನೀವು ಯಾವ ಕಾರಣಕ್ಕೆ ತಗೊಂಡಿದ್ರಿ? ಅದರಿಂದ ನಿಮ್ಗೆ ಏನೇನು ಉಪಯೋಗ ಆಗಿದೆ ಹೇಳ್ತೀರಿ? ನೀವು ಅದರಿಂದ ಕಣ್ಣಿಂದು ಹೌದ್ರಾ? ಮಂತ್ಲಿ ಪ್ರಾಬ್ಲಮ್ ಇತ್ತು. ಇದು ತಗೊಂಡಾಗಿಂದ ಸ್ವಲ್ಪ ಪರವಾಗಿಲ್ಲ, ಕಣ್ಣನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಹೌದ್ರಾ? ಶುಗರ್ನು ಸ್ವಲ್ಪ ನಾರ್ಮಲ್ ಇದ್ದಂಗಿದೆ. ನಾನು ಮಂತ್ಲಿ ಆಗೋದು ಅದನ್ನು ಈಗ ಮಂತ್ಲಿ ಅಂದ್ರೆ ಹೆಂಗ್ ಅಂದ್ರೆ ಒನ್ ಡೇ ಹಾಕಿದ್ರ? ಒನ್ ಡೇ ಆಗ್ತಿದ್ವಿ, ಈಗ 5 days ಆಗ್ತೀವಿ. ಹೌದ್ರಾ? ಬ್ಲೀಡಿಂಗ್ ಚೆನ್ನಾಗಿದೆ ಆಗ್ತಿದೆ. ಹೌದ್ರಾ? ಈ ಕಣ್ಣು ಶಾರ್ಪ್ ಕಾಣ್ತಾವ ಹಂಗಂದ್ರೆ ಮೊಬ್ಬ ಕಾಣ್ತಿದಾವ? ಇಲ್ಲ, ಕಣ್ಣು ಇವಾಗ ಸ್ವಲ್ಪ ಪರವಾಗಿಲ್ಲ, ಶಾರ್ಪ್ ಆಗಿ ಕಾಣ್ತಿದಾವೆ. ಅಂದ್ರೆ ಇದು ನಾವು ಎಲ್ಲರಿಗೂ ಆರೋಗ್ಯದ ಬಗ್ಗೆ ಹೇಳ್ಬೋದಲ್ವಾ? ನಾವು ಬೇರೆಯವ್ರಿಗೆ ಕೊಡಿಸ್ಬೋದು, ಬೇರೆಯವ್ರಿಗೆ ನಮಗಂತ ಇಂಪ್ರೂವ್ಮೆಂಟ್ ಆಗಿದೆ, ಚೆನ್ನಾಗಿದೆ. ಬೇರೆಯವ್ರಿಗೆ ಕೊಡ್ಸಿದ್ರೆ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ಬೋದು. ಹೌದೇ? ಓಕೆ ಅಕ್ಕ. ಅಂದ್ರೆ ನಿಮಗೆ ಮೊದ್ಲು ಶುಗರ್ ಎಷ್ಟಿತ್ತಕ್ಕ? ಫಸ್ಟಿಗೆ 200, 300, 350 ಹಂಗಿತ್ತು. ಅಂದ್ರೆ ಇನ್ನ ಚೆಕ್ ಮಾಡ್ಸಿಲ್ಲ ನೀವು? ಚೆಕ್ ಮಾಡ್ಸಿದ್ರೆ ಚೆಕ್ ಮಾಡಿಸಿದ್ಮೇಲೆ ಗೊತ್ತಾಗುತ್ತೆ. ಚೆಕ್ ಮಾಡ್ಸ್ಬೇಕು. ತಗೊಂಡು ನನಗೆ ಅನ್ಸೋದು, ನನಗೆ ಸ್ವಲ್ಪ ಮನುಷ್ಯ ನೋಡ್ಕೊಂಡು ಆರಾಮ ಅನಿಸ್ತದೆ. ಹೌದಾ ಅಕ್ಕ? ನೀವು ಬಾಟ್ಲಿ ಎಷ್ಟು ತಗೊಂಡಿದ್ರಿ? 1 ತಗೊಂಡಿದ್ರೆ ಇನ್ನು 2 ತಗೊಂಡಿದ್ರೆ? 1 ಲೀಟರ್ದು 1 ತಗೊಂಡೆ. ಫಸ್ಟ್ ಟೈಮ್ 1 ತಗೊಂಡಿದ್ರಿ. ಅದರಿಂದ ನಿಮ್ಗೆ 3 ತರ ರಿಸಲ್ಟ್ ಇದೆ. ಶುಗರ್ ಇಂದು, ಮತ್ತೆ ಮಂತ್ಲಿ ಪ್ರಾಬ್ಲಮ್, ಮತ್ತೆ ಕಣ್ಣಿನ ಪ್ರಾಬ್ಲಮ್ ನಿಮ್ಗೆ ಕ್ಲಿಯರ್ ಆಗ್ತಾ ಇದೆ. ಸರಿ, ಅಣ್ಣರ ಜೊತೆ ಮಾತಾಡ್ತೀನಿ. ಅಣ್ಣ ನಮಸ್ತೆ. ಅಕ್ಕರಿ ಪ್ರಾಬ್ಲಮ್ಗಳೆಲ್ಲ ಕ್ಲಿಯರ್ ಆಗಿದಾವ ಅಂದ್ರೆ ನಿಮ್ಗೆ ಇದು ಹೆಂಗ್ ಸಿಕ್ತಣ್ಣ? ಇದು ಯಾರು ಸಜೆಷನ್ ಮಾಡಿದ್ರು? ಇದು ನಮ್ಮ ಕಂಪ್ನಿಯಲ್ಲಿ ನಮ್ಮ ಸಾರ್ ಒಬ್ರು ಇದಾರೆ, ದ್ಯಾಮಗೌಡ ಸರ್ ಅಂತ ಹೇಳಿ. ಓಕೆ. ಅವ್ರ ಮೂಲಕ ನಮ್ ಪರಿಚಯ ಆಯ್ತು. ಹಂಗಾಗಿ ನಾವು ನಮ್ಮ ಮೇನ್ ಇದನ್ನ ತಗೋದಕ್ಕಿಂತ ಮುಖ್ಯವಾಗಿ ನಮ್ಮ ಮಿಸಸ್ಸಿಗೆ ಕಣ್ಣಿನ ಪ್ರಾಬ್ಲಮ್ ಇತ್ತು ಮೇಡಮ್ ಜಾಸ್ತಿ. ಕಣ್ಣಿಂದ ಅಂದ್ರೆ ಶಿವಮೊಗ್ಗದಲ್ಲಿ ಆಸ್ಪತ್ರೆಗೆ ಹೋಗಿ ತೋರಿಸಿದ್ವಿ, ಮತ್ತೆ ಬಳ್ಳಾರಿಯಲ್ಲೆಲ್ಲ ತೋರಿಸಿದ್ವಿ. ಸುಮಾರು ಒಂದ್ 2.5 ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ವಿ. ಹೌದ್ರಾ? ಕಣ್ಣಿನ ಪ್ರಾಬ್ಲಮ್ ಅಂದ್ರೆ ಮೇಡಮ್ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರ್ಲಿಲ್ಲ. ಪ್ರಾಬ್ಲಮ್ ಇಂದ. ಅದಕ್ಕೋಸ್ಕರ ಇದೊಂದ್ಸರಿ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಸಾರ್ ಕಡೆಯಿಂದ ಸಜೆಷನ್ ಕೇಳ್ಕೊಂಡು ಫಸ್ಟ್ ನಾನು ಯೂಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿಬಿಡೋಣ. ಫಸ್ಟ್ ನೀವೇನಾದ್ರೂ ಅಂದ್ರೆ ಏನಾದ್ರೂ ಮಾಡ್ತಾ ಇದ್ರ? ಫಸ್ಟಿಗೆ ಏನಾದ್ರು ಬಿಸ್ನೆಸ್ ಮಾಡೋದು, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಮಾಡ್ತಾ ಇದ್ರ? ಫಸ್ಟಿಗೆ ಅದೇ ಮೇಡಮ್, ಫಸ್ಟಿಗೆ ಅರ್ಬನ್ ಲೈಫ್ ಡಿಸ್ಟ್ರಿಬ್ಯೂಟರ್ ಆಗಿದೆ ಮೇಡಮ್. ಓಕೆ ಸರ್. ಅಮೌಂಟ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಜನ ತಗೊಂಡನೇ ಇರಲಿಲ್ಲ. ಅಮೌಂಟ್ ಬಹಳ ರೇಟ್ ಜಾಸ್ತಿ ಇರುತ್ತೆ ಮೇಡಮ್. ಅದನ್ನು ಸ್ಟಾಪ್ ಮಾಡಿದ್ವಿ. ಪ್ರಾಡಕ್ಟ್ ಏನ್ ಚೆನ್ನಾಗಿತ್ತು, ಆದ್ರೆ ನಾವು ಅದನ್ನ ಅಮೌಂಟ್ ಹೆಚ್ಚಿಗೆ ಇರೋದ್ರಿಂದ ನಾವು ಸ್ಟಾಪ್ ಮಾಡಿದ್ವಿ. ಇದನ್ನ ನಿಮಗೆ ತಗೊಂಡಾಗ್ಲಿಂದ ನಿಮಗೆ ನೀವು ಕುಡಿತಾ ಇದ್ದೀರಾ ಇದನ್ನ? ನಾನು ಯೂಸ್ ಮಾಡ್ತಾ ಇದ್ದೀನಿ. ಹೌದಾ? ನಿಮಗೆ ಏನೇನು ಪ್ರಾಬ್ಲಮ್ ಕ್ಲಿಯರ್ ಆಗಿದೆ? ಮೇನ್ ಅಂದ್ರೆ ಇದು ತಗೊಂಡಾಗ ಸುಸ್ತು ಅಂದಿಲ್ಲ. ಓಕೆ. ಆಮೇಲೆ ಎರಡನೇದಾಗಿ ಮೂಗಿ ಡ್ರಾಪ್ ಹಾಕಂತಿದ್ವಿ. ಒಂದು ಉಸಿರಾಟದ್ದು ಪ್ರಾಬ್ಲಮ್ ಬರ್ತಾ ಇಲ್ಲ. ಅಂದ್ರೆ ಈಗ ಗೊರಕೆ ಹೊಡಿತಾ ಇದ್ರಲ್ಲ ನಮ್ಗೆ, ಅದು ಬರ್ತಾ ಇಲ್ಲ ಈಗ ಇತ್ತೀಚೆಗೆ. ನಮ್ಮ ಮಿಸಸ್ ಹೇಳ್ತಾ ಇದ್ರು, ನಾವು ನಿದ್ದೆ ಮಾಡ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ. ಅವ್ರ ಅದ್ರ ರಿಸಲ್ಟ್ ಅವ್ರು ಹೇಳ್ತಾ ಇದ್ರು. ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಅನಿಸ್ತದೆ. ಒಂದು ಎರಡನೇ, ನಾವು ಮೈನಿಂಗ್ ಕೆಲಸ ಮಾಡ್ತಾ ಇದ್ವಿ, ಡಸ್ಟ್ ಜಾಸ್ತಿ ಇರುತ್ತೆ. ಹಂಗಾಗಿ ಕಣ್ಣಿಗೆ ಡ್ರಾಪ್ ಆಗ್ತಾ ಇದ್ವಿ, ಡೈಲಿ ಡ್ರಾಪ್. ಒಂದು ನಿದ್ದೆನೂ ಚೆನ್ನಾಗಿ ಬರುತ್ತೆ. ಅದೊಂದು ಪರವಾಗಿಲ್ಲ, ಅನುಕೂಲ ಇದೆ ಅಂತ ನನಗೆ ಅನಿಸಿದೆ. ಫ್ಯಾಮಿಲಿಯಲ್ಲಿ ನೀವು ಅಣ್ಣ, ನೀವು ಮತ್ತೆ ನಿಮ್ಮ ವೈಫ್ ತಗೊಂತೀರಾ? ಇನ್ನು ಮನೆಯಲ್ಲೆಲ್ಲ ಮಕ್ಕಳು ನೀವೆಲ್ಲ? ಮಕ್ಕಳಿಗೆಲ್ಲ ಯೂಸ್ ಮಾಡ್ತಾ ಇದೀವಿ ಮೇಡಮ್. ಓಕೆ ಅಣ್ಣ. ಗುಡ್, ಚೆನ್ನಾಗಿ. ಊಟದಲ್ಲಿ ಉಪ್ಪಿಟ್ಟು ಅದೆಲ್ಲ ಹಾಕಿ ತಿನ್ನಿಸ್ತಾ ಇದೀವಿ. ಓಕೆ. ಇನ್ನು ಮಕ್ಕಳಿಗೆ ಮೂಗಲ್ ಬಿಡ್ರಿ, ನಿಮ್ಮ ಮೆಮೊರಿ ಪವರ್ ಚೆನ್ನಾಗಾಗುತ್ತೆ. ಅಣ್ಣ ಇದನ್ನೆಲ್ಲರಿಗೂ ಇದು ಕೊಡ್ಬೋದಾ, ಮಾರಬಹುದಾ? ನಮ್ಮ ಮಕ್ಕಳು ಬೇರೆಯವ್ರ ಆರೋಗ್ಯನ ಕಾಪಾಡ್ಬೋದಾ? ನಾವು ಬೇರೆಯೊಬ್ಬರಿಗೆ ನಮ್ದು ಆರೋಗ್ಯ ಚೆನ್ನಾಗಿದೆ ಅಂದ್ಮೇಲೆ ಬೇರೆಯವ್ರ ಆರೋಗ್ಯನ ಕಾಪಾಡ್ಬೇಕು ಅಂತ ನಮಗೆ ಈಗ ಅನಿಸ್ತಾ ಇದೆ ಮೇಡಮ್. ಓಕೆ ಸರ್. ಇನ್ನೊಬ್ರಿಗೆ ಅನುಕೂಲ ಆಗಲಿ ಅನ್ನೋದ್ರಿಂದ ನಾವಿನ್ನು ಡೀಲರ್ಸ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಗುಡ್, ಪರವಾಗಿಲ್ಲ, ಚೆನ್ನಾಗಿ ಮಾಡ್ರಿ. ಇಲ್ಲ, ನಿಮ್ ಪ್ರಯತ್ನ ಎಷ್ಟು ಪಡ್ತೀರಾ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು. ಮಾಡೋಣ. ಆಯ್ತು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.